ಪ್ರಿನ್ಸಿಪಲ್ ಏನಿದೆ ಸೇಮ್ ಇದೆ, ಒಂಚೂರು ಏನಾಗುತ್ತೆ ಅಂದರೆ ಡಿಫ್ರೆನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಯಾವುದೇ ಒಂದು ಫಸ್ಟ್ ನೋಡೋಣ ನಾವು. ಫಸ್ಟ್ ಬಂದು ಯಾವಪ್ಪ ಅಂತಂದರೆ ಹಾಟ್ ಪ್ಲೇಟ್. ಫಸ್ಟ್ ಯಾವುದು ಹಾಟ್ ಪ್ಲೇಟ್. ಸೆಕೆಂಡ್ ಒಂದು ಎಲೆಕ್ಟ್ರಿಕ್ ಸ್ಟವ್. ಸೆಕೆಂಡ್ ಒಂದು ಬಂದು ಯಾವುದು ಎಲೆಕ್ಟ್ರಿಕ್ ಸ್ಟವ್. ಥರ್ಡ್ ಒನ್ ಇಸ್ ಎಲೆಕ್ಟ್ರಿಕ್ ಕುಕಿಂಗ್ ರೇಂಜ್. ಯಾವುದು ಎಲೆಕ್ಟ್ರಿಕ್ ಕುಕಿಂಗ್ ರೇಂಜ್. ಎಲೆಕ್ಟ್ರಿಕ್ ಕುಕಿಂಗ್ ರೇಂಜ್. ಇವತ್ತು ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಈ 3 ಹೋಮ್ ಅಪ್ಲೈನ್ಸಸ್ ಸ್ಟಡಿ ಮಾಡ್ತೀವಿ. 3 ಏನಿದೆ ಅಂತಂದರೆ ರಿಲೇಟೆಡ್ ಇದೆ. ಕನ್ಸ್ಟ್ರಕ್ಷನ್ ಸಿಂಪಲ್ ಇದೆ. ಆಮೇಲೆ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಹೀಟಿಂಗ್ ಎಲಿಮೆಂಟ್ ಅಂದರೆ ಇದನ್ನು ಯಾವ ಒಂದು ಬೇಸ್ ಮೇಲೆ ವರ್ಕ್ ಆಗುತ್ತಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ವರ್ಕ್ ಆಗ್ತಕ್ಕಂಥ ಒಂದು ಏನಿದೆ ಅಂದರೆ ಹೋಮ್ ಅಪ್ಲೈನ್ಸಸ್ ಇದೆ. ಆಮೇಲೆ ನಾರ್ಮಲ್ ಆಗಿ ಇಲ್ಲಿವರೆಗೆ ಓದಿರ್ತಕ್ಕಂಥ ಎಲ್ಲ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಹೀಟಿಂಗ್ ಎಲಿಮೆಂಟ್ ಬಂದು ನೈಕ್ರೋ. ಯಾವುದು ನೈಕ್ರೋ. ಯಾವ್ದು ಹೀಟಿಂಗ್ ಎಲಿಮೆಂಟು ನೈಕ್ರೋ ಅಂತಕ್ಕಂಥ ಹೀಟಿಂಗ್ ಎಲಿಮೆಂಟ್ನ ನಾವು ಇದುವರೆಗೆ ಸ್ಟಡಿ ಮಾಡಿರ್ತಕ್ಕಂಥ ಎಲ್ಲ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ಆಸ್ ಎ ಹೀಟಿಂಗ್ ಎಲಿಮೆಂಟ್ ಆಗಿ ನಾವು ಏನು ಮಾಡ್ತೀವಿ ಉಪಯೋಗ ಮಾಡ್ತೀವಿ. ಇಲ್ಲಿ ನೈಕ್ರೋಮ್ ಅಂತಂದರೆ ಅದೊಂದು ಅಲೈ ಮೆಟಲ್ ಅಲ್ಲ, ಅಂದರೆ ಮಿಶ್ರ ಲೋಹ. ಏನಿರ್ತದೆ ಅಂದರೆ 2 ಲೋಹಗಳು ಏನಾಗಿರ್ತದೆ ಅಂದ್ರೆ ಅದರಲ್ಲಿ ಮಿಶ್ರಣವಾಗಿರುತ್ತೆ. ಅದು ನೋಡ್ರಿ ಯಾವುದೇ ಒಂದು ಅಂತ ಹೇಳಿ ಇದು ಬರ್ಕೊಳ್ಬೇಕಾದ್ರೆ ಯಾವುದು ನೈಕ್ರೋಮ್. ಸೊ ನೈಕ್ರೋಮ್ ಅಲ್ಲಿ ಏನಿರ್ತಂದ್ರೆ ನಿಕ್ಕಲ್ ಮತ್ತು ಕ್ರೋಮಿಯಂ ಇರುತ್ತೆ. ಏನಂದ್ರೆ ನಿಕ್ಕಲ್ ಮತ್ತೆ ಕ್ರೋಮಿಯಂ ಅಂತಕ್ಕಂಥ 2 ಮೆಟಲ್ಸ್ ಇರುತ್ತೆ. ಇಲ್ಲಿ ನಿಕ್ಕಲ್ ಬಂದು 75 to 80% ಇದೆ. ಕ್ರೋಮಿಯಂ ಬಂದು ಏನಿರ್ತದೆ ನಮಗೆ 20 to 25% ಇರುತ್ತೆ. ಕ್ರೋಮಿಯಂ ಅಂದರೆ ನಿಕ್ಕಲ್ ಮತ್ತು ಕ್ರೋಮಿಯಂ ಎರಡನ್ನ ಮಿಕ್ಸ್ ಮಾಡಿ ಅಂದರೆ ಇಲ್ಲಿ ನಿಕ್ಕಲ್ ಬಂದು 75 to 80%, ಕ್ರೋಮಿಯಂ ಬಂದು 20 to 25% ಎರಡನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾರೆ ಅಂದರೆ ಈ ನೈಕ್ರೋಮ್ ಆಯಿಲ್ ಮಾಡಿರ್ತಾರೆ. ಈ ನೈಕ್ರೋಮ್ ಆಯಿಲ್ ನಾವೇನು ಮಾಡ್ತೀವಿ ಅಂದರೆ ಆಸ್ ಎ ಹೀಟಿಂಗ್ ಎಲಿಮೆಂಟ್ ಆಗಿ ಎಲ್ಲ ಹೋಮ್ ಅಪ್ಲೈನ್ಸಸ್ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಉಪಯೋಗ ಮಾಡ್ತೀವಿ. ಅರ್ಥ ಆಗುತ್ತಲ್ಲ? ಇದು ಭಾಳ ಇಂಪಾರ್ಟೆಂಟ್. ಕ್ವಶನ್ಸ್ ಬಂದು ಬರ್ಬೋದು ಎಕ್ಸಾಮಲ್ಲಿ, ಇದನ್ನು ಸ್ವಲ್ಪ ನೆನಪಿಟ್ಕೊಂಡು. ಸೊ ಈಗ ಬಂದು ನಾವೇನು ಮಾಡೋಣ ಅಂತಂದರೆ ಕನ್ಸ್ಟ್ರಕ್ಷನ್ ನೋಡೋಣ. ಯಾವ್ದು ನೋಡೋಣ ಫಸ್ಟಿಗೆ? ಹಾಟ್ ಪ್ಲೇಟ್. ಫಸ್ಟ್ ಯಾವ್ದು ನೋಡೋಣ? ಹಾಟ್ ಪ್ಲೇಟ್. ಸೊ ಹಾಟ್ ಪ್ಲೇಟ್ ಏನಿರುತ್ತೆ ಅಂತ ನೋಡ್ಬೋದು ಇಲ್ಲಿ. ಇಲ್ಲಿ ಪಾರ್ಟ್ಸ್ ಕಾಣ್ತಾ ಇದೆನಾ? ಕಾಣ್ತಾ ಇದೆ ಪಾರ್ಟ್ಸ್ ಇದೆ. ಇದೇನಿದು ಹಾಟ್ ಪ್ಲೇಟ್. ಇಲ್ಲಿ ನೋಡ್ರಿ ಹೇಗೆ ಅಂತಂದ್ರೆ ಜನರಲ್ ಆಗಿ ಹೇಗಿರುತ್ತೆ ಅಂದ್ರೆ ಸರ್ಕುಲರ್ ಶೇಪ್ ಅಲ್ಲಿ ಇದೆ. ಸೊ ಇರ್ತಕ್ಕಂಥ ಬೇಸ್ ಸ್ಟ್ಯಾಂಡ್ ಬರುತ್ತೆ. ಇಲ್ಲಿ ಏನಿದೆ ಅಂತ ನಮಗೆ ಸಾಕೆಟ್ ಇದೆ. ಸಾಕೆಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲೆಕ್ಟ್ರಿಕಲ್ ಸಪ್ಲೈನ ಎಲೆಕ್ಟ್ರಿಕಲ್ ವೈರ್ ಮುಖಾಂತರ ಏನು ಮಾಡ್ತಾರೆ ನಮಗೆ ಕೊಡ್ತಿದ್ದೆ. ಈಗ ಹಾಟ್ ಪ್ಲೇಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಪ್ಲೇಟ್ ಕೆಳಗೆ ಏನಿರುತ್ತೆ ನಮಗೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಏನಿರುತ್ತೆ? ಈ ಪ್ಲೇಟ್ ಕೆಳಗೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಆ ಹೀಟಿಂಗ್ ಎಲಿಮೆಂಟ್ ಹೀಟ್ ಆದಾಗ ಏನಾಗುತ್ತೆ ನಮ್ಗೆ? ಪ್ಲೇಟ್ ಏನಾಗುತ್ತಾ? ಹೀಟ್ ಆಗುತ್ತಾ? ಈ ಪ್ಲೇಟ್ ಹೀಟ್ ಆದ್ಮೇಲೆ ಏನ್ ಮಾಡ್ತೀವಿ ಇದರಲ್ಲಿ ಜನರಲ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬ್ರೆಡ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಹೀಟ್ ಮಾಡೋ ಸಲುವಾಗಿ ಅಥವಾ ಬೇಕಿಂಗ್ ಮಾಡೋ ಸಲುವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಹಾಟ್ ಪ್ಲೇಟ್ ಏನ್ ಮಾಡ್ತೀವಿ ಅಂತ ನಾವು ಯೂಸ್ ಮಾಡ್ತೀವಿ. ಸಿಂಪಲ್ ಕನ್ಸ್ಟ್ರಕ್ಷನ್ ಇರುತ್ತೆ. ಮತ್ತೆ ಇದರಲ್ಲಿ ಏನು ಸ್ಪೆಷಲ್ ಅರೇಂಜ್ಮೆಂಟ್ ಇಲ್ಲ. ಏನಿರುತ್ತೆ? ಒಂದು ಪ್ಲೇಟ್ ಕಡೆ ಏನ್ ಮಾಡಿರ್ತಾನೆ ಮೌಂಟ್ ಮಾಡಿರ್ತಾನೆ, ಹೀಟಿಂಗ್ ಎಲಿಮೆಂಟ್ ಮೌಂಟ್ ಮಾಡಿರ್ತಾನೆ, ಅದ್ರ ಕೆಳಗಡೆ ಏನಿರುತ್ತೆ? ಬೇಸ್ ಇರುತ್ತೆ. ಸೊ ಇಷ್ಟು ಕನ್ಸ್ಟ್ರಕ್ಷನ್ ಏನಿರುತ್ತೆ ಅಂದ್ರೆ ಈ ಒಂದು ಹಾಟ್ ಪ್ಲೇಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್. ಆಲ್ಮೋಸ್ಟ್ ನೀವು ಬಹಳ ಜನ ಏನ್ ಮಾಡಿರ್ತಾರೆ ನೀವು ನೋಡಿರ್ತಾರೆ. ಎಲೆಕ್ಟ್ರಿಕ್ ಸ್ಟವ್ ಅಂತ ತಕ್ಷಣ ನೋಡಿರ್ತಾರೆ. ಎಲೆಕ್ಟ್ರಿಕ್ ಸ್ಟವ್ ಸಮಯದಲ್ಲಿ ಹೇಗಿರುತ್ತೆ ಅಂದ್ರೆ ಇದು ಎಲೆಕ್ಟ್ರಿಕ್ ಸ್ಟವ್ 2 ಶೇಪ್ಸ್ ಅಲ್ಲಿ ಬರುತ್ತೆ. ಹೆಂಗ್ ಬರುತ್ತೆ? ಒಂದು ಸರ್ಕ್ಯುಲರ್ ಆಗಿರುತ್ತೆ, ಇನ್ನೊಂದು ರೆಕ್ಟಾಂಗ್ಯುಲರ್ ಆಗಿರುತ್ತೆ. ಸೊ ಕೆಲವೊಂದು ಏನಾಗ್ತದೆ ಸಿಂಗಲ್ ಸ್ಟವ್ ಇತ್ತಂದ್ರೆ ಸಿಂಗಲ್ ಬರುತ್ತೆ, ಡಬಲ್ ಇತ್ತಂದ್ರೆ ಏನಾಗ್ತದೆ ದೊಡ್ಡ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಬಂದು 2 ಕಡೆ ಏನು ಬರುತ್ತೆ ನಮ್ಮಲ್ಲಿ 2 ಹೀಟಿಂಗ್ ಎಲಿಮೆಂಟ್ ಮತ್ತೆ 2 ಕಡೆ ನಾವೇನು ಮಾಡೋದು ಅಂತಂದ್ರೆ ಕುಕಿಂಗ್ನ ಮಾಡ್ಬೋದು. ಸೊ ನೀವು ಅದರಲ್ಲಿ ಏನು ಅರೇಂಜ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ಇರುತ್ತೆ, ಮತ್ತೆ ಹೇಗಿರುತ್ತೆ ನಮ್ಗೆ ಅದು ರೆಕ್ಟಾಂಗ್ಯುಲರ್ ಇರುತ್ತೆ, ಮತ್ತೆ ಏನಾಗ್ತದೆ ಸರ್ಕ್ಯುಲರ್ ಶೇಪಲ್ಲಿ ಏನಿರುತ್ತೆ ನಮ್ಗೆ ಇರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ಸ್ಟವ್ನ ಕೆಳಗಡೆ ಪೋರ್ಸಿಲಿನ್ ಬೇಸನ್ ಯೂಸ್ ಮಾಡಿರ್ತಾರೆ. ಏನ್ ಮಾಡಿರ್ತಾರ? ಪೋರ್ಸಿಲಿನ್ ಅಂತಕ್ಕಂಥ ಒಂದು ಬೇಸ್ ಯೂಸ್ ಮಾಡ್ತಾರ. ಆ ಪೋರ್ಸಿಲಿನ್ ಬೇಸ್ ಹೇಗಿರುತ್ತೆ ಅಂದ್ರೆ ಈ ತರ ಪೋರ್ಸಿಲಿನ್ ಬೇಸ್ ಅಂದ್ರೆ ನೀವು ಪೋರ್ಸಿಲಿನ್ ಅಂತ ಗೊತ್ತಲ್ಲ, ಪಿಂಗಾಣಿ ಅಂತೀವಲ್ಲ.
ನಾವು ಫೀಸಸ್ ಎಲ್ಲ ಬರ್ತಾವಲ್ಲ, ನಾವು ಫೀಸ್ ಏನು ಮಾಡ್ತಲ್ಲ, ಕಿಟ್ ಕ್ಯಾಟ್ ಫೀಸಸ್ ಎಲ್ಲ, ಆ ಫೀಸಸ್ ಎಲ್ಲ ಏನು ಮೆಟಲ್ ಮಾಡಿರ್ತಾರಲ್ಲ, ಅದೇ ಮೆಟಲ್ ಏನು ಮಾಡಿರ್ತಾರೆ, ಬೇಸ್ ಮಾಡಿರ್ತಾರ. ಆ ಬೇಸಲ್ಲಿ ಏನು ಮಾಡ್ತಾರೆ, ಗ್ರೂಸ್ ಮಾಡಿರ್ತಾರೆ. ಬೇಸಲ್ಲಿ ಏನು ಮಾಡ್ತಾರೆ, ಗ್ರೂಸ್ ಅಂತಂದ್ರೆ ಈ ತರ ಹೀಟಿಂಗ್ ಎಲಿಮೆಂಟ್ ಅನ್ನ ರೋಡ್ ಇನ್ಸರ್ಟ್ ಮಾಡಿರ್ತಾರೆ, ಈ ತರ ಗ್ರೂಸ್ ಮಾಡಿರ್ತಾರ. ಆ ಗ್ರೂಸ್ ಒಳಗಡೆ ಏನು ಮಾಡ್ತಾರೆ ಅಂತಂದ್ರೆ ಹೀಟಿಂಗ್ ಎಲಿಮೆಂಟ್ ಆಗ್ತಾರೆ. ಯಾವ ಹೀಟಿಂಗ್ ಎಲಿಮೆಂಟ್ ಅದು? ನೈಟ್ರೋ. ಸೊ ಇದು ಮಧ್ಯೆ ಇರ್ತಾವಂದ್ರೆ ಈ ತರ ಗ್ರೂಸ್ ಇರುತ್ತೆ. ಈ ಗ್ರೂಸ್ ಒಳಗಡೆ ಏನು ಮಾಡ್ತಾರೆ ಅಂದ್ರೆ ಈ ತರ ಸ್ಪ್ರಿಂಗ್ ಏನು ಮಾಡಿರ್ತಾರೆ ಅಂದ್ರೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ ಒಂದು ಸಾಕೆಟ್ ಅಥವಾ ಡೈರೆಕ್ಟ್ ಆಗಿ ಬರ್ತಂದ್ರೆ ಒಂದು ವೈರ್ ಬರುತ್ತೆ. ಸೊ ಜನರಲ್ ಆಗಿ ಯೂಸ್ ಮಾಡ್ತಕ್ಕಂಥ ವೈರ್ಸ್ ಯಾವ್ದು ಅಂತಂದ್ರೆ ಇಲ್ಲಿ 3 ಪಿನ್ ವೈರ್ಸ್ ಏನು ಮಾಡಬೇಕು, ಯೂಸ್ ಮಾಡಬೇಕು. ಎಷ್ಟು ಪಿನ್ ಯೂಸ್ ಮಾಡಬೇಕು? 3 ಪಿನ್. ಅರ್ಥಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಏನಿದೆ, ಫೇಸ್ ನ್ಯೂಟ್ರಲ್ ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ನೀರು ಏನಾದ್ರು ಅದ್ರ ಮೇಲೆ ಬಿತ್ತು, ಹಾಲು ಕಾಸಕ್ಕಿಟ್ಟಿರ್ತಾರೆ, ಹಾಲಿನ ಉಕ್ಕಿ ಬಿತ್ತಂದ್ರೆ ಅಲ್ಲಿ ಫೇಸ್ಗೂ ಮತ್ತೆ ಬಾಡಿ ಮತ್ತೆ ಒಳಗಡೆ ಸೋರಿ, ಅದು ಒಳಗಡೆ ಲೀಕ್ ಆದ್ಮೇಲೆ ಎಲ್ಲರೂ ಕಾಂಟ್ಯಾಕ್ಟ್ ಪಾಯಿಂಟ್ ಬಂದಾಗ ಬಾಡಿಗೆ ಏನಾಗ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಅದನ್ನ ಅರ್ಥಿಂಗ್ ತಂದ್ರೆ ಏನಾಗುತ್ತೆ, ಅರ್ಥ ಮುಖಾಂತರ ಹೋಗುತ್ತೆ. ಅರ್ಥಿಂಗ್ ಇಲ್ಲಂದ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಅಲ್ಲಿ ನಾವು ಫುಲ್ ಕೆಲಸ ಮಾಡಕ್ಕೆ ಹೋಗ್ತೀವಲ್ಲ, ಅವಾಗ ಏನಾಗ್ತದೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಶಾಕ್ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇದಕ್ಕೂ ಬಂದು ಏನಿರ್ತವೆ ಅಂದ್ರೆ ಪ್ಲಾಸ್ಟಿಕ್ ಆಗಲಿ ಅಥವಾ ಒಂದು ವುಡನ್ ಹ್ಯಾಂಡಲ್ ಕೊಟ್ಟಿರ್ತಾರೆ. ನೀವು ಕೊಟ್ಟಿರ್ತಾರೆ ಒಂದು ವುಡನ್ ಹ್ಯಾಂಡಲ್ ಕೊಟ್ಟಿರ್ತಾರೆ. ಇದೇನಿರ್ತಾವ ವುಡನ್ ಹ್ಯಾಂಡಲ್ ಇರ್ತಾವ. ಇದಕ್ಕೂ ಸೈಡ್ ಏನಿರುತ್ತೆ ಅಂದ್ರೆ ನಿಮಗೆ ಹ್ಯಾಂಡಲ್ಸ್ನ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಕನ್ಸ್ಟ್ರಕ್ಷನ್ ಏನಿದೆ ಸೇಮ್ ಇದೆ. ಇಲ್ಲಿ ಪ್ಲೇಟ್ ಬರುತ್ತೆ, ಪ್ಲೇಟ್ ಮೇಲೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಇಲ್ಲಿ ಏನಾಗ್ತಿರುತ್ತೆ, ಹೀಟಿಂಗ್ ಎಲಿಮೆಂಟ್ ಏನಿದೆ ಅಂದ್ರೆ ಡೈರೆಕ್ಟ್ ಓಪನ್ ಆಗಿ ಎಕ್ಸ್ಪೋಸ್ ಆಗುತ್ತೆ. ಹೀಟಿಂಗ್ ಎಲಿಮೆಂಟ್ ಏನಿದೆ ಡೈರೆಕ್ಟ್ ಏನಾಗ್ತದೆ ಮೇಲೆ ಕಾಣುತ್ತಾ. ಸೊ ಇದ್ರ ಮೇಲೆ ಏನಿರ್ತಂದ್ರೆ ಈ ಹೀಟಿಂಗ್ ಎಲಿಮೆಂಟ್ ಟಚ್ ಅನ್ನ ಮೇಲೆ ಕೊಟ್ಟಿರ್ತಾರೆ. ಅಂದ್ರೆ ನಾವು ಗ್ಯಾಸ್ ಸ್ಟವ್ ಮೇಲೆ ಸ್ಟ್ಯಾಂಡ್ ಬರ್ತವಲ್ಲ ಸಣ್ಣ, ಆ ಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಏನು ಮಾಡ್ತಾರೆ, ನೀವು ಯಾವುದಾದ್ರೂ ಪಾತ್ರನ ಇಟ್ಟು ನೀವು ಇದ್ರ ಮೇಲೆ ಏನು ಮಾಡ್ಬೋದು ಅಂದ್ರೆ ಟೀ ಮಾಡ್ಬೋದು, ಕಾಫಿ ಮಾಡ್ಬೋದು, ಅಥವಾ ಬೇರೆ ಅಡಿಗೆಗಳನ್ನು ಏನು ಮಾಡ್ಬೋದು ಅಂತಂದ್ರೆ ನೀವು ಒಂದು ಯಾವ್ದ್ರ ಮೇಲೆ, ಒಂದು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಕುಕಿಂಗ್ ರೇಂಜ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಕುಕಿಂಗ್ ರೇಂಜ್. ಯಾವುದು? ತಡು ಬರ್ತಕ್ಕಂಥದ್ದು. ಕುಕಿಂಗ್ ರೇಂಜ್ ಅಂತಂದ್ರೆ ಏನಾಗಿದೆ ಅಂದ್ರೆ ಅದು ಮಲ್ಟಿಪಲ್ ಇರ್ತಾವೆ. ಏನಿರ್ತಂದ್ರೆ ಹಾಟ್ ಪ್ಲೇಟ್ ಇರುತ್ತೆ, ಎಲೆಕ್ಟ್ರಿಕ್ ಸ್ಟವ್ ಇರುತ್ತೆ, ಮತ್ತೆ ಏನಿರ್ತಂದ್ರೆ ಓವೆನ್ ಸಮೇತ ಇರುತ್ತೆ. ಏನಿರ್ತೈತೆ? ಓವೆನ್ ಅಂತ ಇರ್ತದೆ. ಅದು ಹಿಂಗಿನ ಅರೇಂಜ್ಮೆಂಟ್ ಅಂತಂದ್ರೆ ಸೊ ಈ ಥರ ಒಂದು ದೊಡ್ಡದೇನು ಬರ್ತದೆ, ಬಾಕ್ಸ್ ಥರ ಬರುತ್ತೆ, ಏನ ಬಾಕ್ಸ್ ಬರುತ್ತೆ. ಒಂದು ಸೈಡ್ ಏನಿರುತ್ತೆ ನಮ್ಗೆ ಇಲ್ಲಿ ಹಾಟ್ ಪ್ಲೇಟ್ ಇರುತ್ತೆ, ಒಂದು ಸೈಡ್ ಏನಿರುತ್ತೆ ಹಾಟ್ ಪ್ಲೇಟ್ ಇರುತ್ತೆ, ಇನ್ನೊಂದು ಸೈಡ್ ಏನಿರುತ್ತೆ ನಮಗೆ ಇಲ್ಲಿ ಬೇಸ್ ಬಂದು ಪೋರ್ಸಲ್ ಇದ್ದು ಇದ್ರ ಮೇಲೆ ಏನು ಬರ್ತದೆ ನಮಗೆ ಇದು ಎಲೆಕ್ಟ್ರಿಕ್ ಸ್ಟವ್ ಥರ ಏನು ಬರ್ತದೆ ನಮಗೆ ಬರುತ್ತೆ. ಸೊ ಇದಕ್ಕೆ ಏನು ಕೊಟ್ಟಿರ್ತಾರೆ ಅಂತಂದ್ರೆ ನಮಗೆ ಒಂದು ಸೈಡ್ ಎಲ್ಲ ಕೆಲವೊಂದು ಏನು ಮಾಡ್ತಾರೆ, ಒಂದು ಸೈಡ್ ಕಂಟ್ರೋಲಿಂಗ್ ಕೊಟ್ಟಿರ್ತಾರೆ, ಆಯ್ತಾ, ಟೆಂಪ್ರೇಚರ್ ಕಂಟ್ರೋಲಿಂಗ್ ಕೊಟ್ಟಿರ್ತಾರೆ. ಓಕೆನಾ? ನೆಕ್ಸ್ಟ್ ಏನು ಬರ್ತದೆ ಒಳಗಡೆ ಅಂತಂದ್ರೆ ಇಲ್ಲಿ ಒಳಗಡೆ ಏನಿರುತ್ತೆ ಅಂದ್ರೆ ಓವೆನ್ ಇರುತ್ತೆ. ಏನಿರುತ್ತೆ? ಓವೆನ್. ಓವೆನ್ ಅಂದ್ರೆ ಮೈಕ್ರೋ ಓವೆನ್ ಅಂತ ಕರಿತೀವಿ ನಾವು. ಮೈಕ್ರೋ ಓವೆನ್ ಥರ ಏನಿರುತ್ತೆ ನೋಡಿ, 3 ಕೆಲಸ ಮಾಡೋದು. ಎಷ್ಟಿದೆ ಇದರಲ್ಲಿ? 3. ಒಂದು ಹಾಟ್ ಪ್ಲೇಟ್ ಇದೆ, ಒಂದು ಎಲೆಕ್ಟ್ರಿಕ್ ಸ್ಟವ್ ಇದೆ, ಇನ್ನೊಂದೇನಿದೆ ಓವೆನ್ ಇದೆ. ಏನಿದೆ? ಓವೆನ್. ಓವೆನ್ ಅಂತಂದ್ರೆ ನೀವು ಬ್ರೆಡ್ ಅಥವಾ ಇವು ಪಫ್ಸ್ ಎಲ್ಲ ಹೀಟ್ ಮಾಡಿಕೊಡ್ತಾರೆ ನಿಮ್ಮ ಒಳಗಡೆ ಬೇಕರಿ ಇಟ್ಕೊಡ್ತಾರಲ್ಲ. ಸೊ ಅದು ಸಿಂಗಲ್ ಮೈಕ್ರೋ ಓವನ್ ಸಮೇತನೂ ಬರ್ತಾವ. ಅದ್ರ ಜೊತೆಗೆ ಏನು ಬರುತ್ತೆ ಅಂದ್ರೆ ಕುಕಿಂಗ್ ರೇಂಜ್ ಅಂತಂದ್ರೆ ಮಲ್ಟಿಪಲ್ ಅಂತಂದ್ರೆ ಇಲ್ಲಿ ಹಾಟ್ ಪ್ಲೇಟ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನಮಗೆ ಇಲ್ಲಿ ಓವೆನ್ ಬರುತ್ತೆ. ಇದಕ್ಕೆ ಏನಿರ್ತಂದ್ರೆ ಕನೆಕ್ಷನ್ಸ್ ಏನಿರ್ತಂದ್ರೆ ಇಲ್ಲಿ ಒಂದೇ ವೈರ್ ಕೊಟ್ಟಿರ್ತಾನೆ. ಅದೇನಿರ್ತಂದ್ರೆ 3 ಪಿನ್ ಲ್ಯಾಪ್ಟಾಪ್ ಇರುತ್ತೆ. ಯಾವ್ದು 3 ಪಿನ್ ಲ್ಯಾಪ್ಟಾಪ್ ಇರುತ್ತೆ. ಸೊ ಇಲ್ಲಿ ಏನಿರ್ತಾವೆ ಅಂದ್ರೆ ಕಂಟ್ರೋಲರ್ಸ್ ಇರ್ತಾವೆ. ನಾವು ಇಲ್ಲೇನಿರ್ತಾವೆ ಇಲ್ಲಿ ಕಂಟ್ರೋಲರ್ಸ್. ಇದು ಏನು ಕಂಟ್ರೋಲ್ ಮಾಡುತ್ತಂದ್ರೆ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡುತ್ತೆ. ಏನು ಕಂಟ್ರೋಲ್ ಮಾಡುತ್ತಿದ್ದು? ಟೆಂಪ್ರೇಚರ್. ಅಂದ್ರೆ 3ಕ್ಕೂ ಸಪ್ರೇಟ್ ಕೊಟ್ಟಿರ್ತಾನೆ. ಇದಕ್ಕೆ ಎಷ್ಟು ಟೆಂಪ್ರೇಚರ್ ಕೊಡಬೇಕು, ಇದಕ್ಕೆ ಎಷ್ಟು ಟೆಂಪ್ರೇಚರ್ ಕೊಡಬೇಕು, ಇದಕ್ಕೆ ಎಷ್ಟು ಟೆಂಪ್ರೇಚರ್ ಕೊಡಬೇಕು ಅಂತ ಸಪ್ರೇಟ್ ನಾಬ್ಸ್ ಇರುತ್ತೆ. ನಮ್ಗೆ ಯಾವುದು ಟೆಂಪ್ರೇಚರ್ ವೇರಿಯೇಷನ್ ಮಾಡಬೇಕು ಅದ್ರ ಮೇಲೆ ಏನಾಗುತ್ತೆ ಅಂತ ನೀವು ನಾವನ್ನ ರೊಟೇಟ್ ಮಾಡೋದ್ರ ಮುಖಾಂತರ ನೀವೇನು ಮಾಡೋದಂದ್ರೆ ಅದು ಕೊಡ್ತಕ್ಕಂಥ ಕರೆಂಟನ್ನ ಕಂಟ್ರೋಲ್ ಮಾಡಿ ಟೆಂಪ್ರೇಚರ್ನ ಏನು ಮಾಡೋದು ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇದು ಮೈಕ್ರೋ ಓವೆನ್ನಲ್ಲಿ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಏನಿರುತ್ತಂದ್ರೆ ಇದ್ರೊಳಗಡೆ ಸ್ವಲ್ಪ ರಿಫ್ಲೆಕ್ಟರ್ಸ್ ಆಗುತ್ತೆ. ಏನಾಗ್ತದ? ರಿಫ್ಲೆಕ್ಟರ್ಸ್ ಅಂತಂದ್ರೆ ಏನಂದ್ರೆ ನಾವು ಈಗ ಗಾಡಿ ಹೆಡ್ಲೈಟ್ಗೆಲ್ಲ ಬರ್ತಾವಲ್ಲ, ಕಾರ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು, ಲಾರಿ ಬಸ್ ಹೆಡ್ಲೈಟ್ಸ್ಗೆ ಲೈಟ್ ಹಾಕಿದ ತಕ್ಷಣ ಸುತ್ತ ರಿಫ್ಲೆಕ್ಟರ್ ಇರುತ್ತಲ್ಲ, ಅದೇನು ಮಾಡ್ತಂದ್ರೆ ಜಾಸ್ತಿ ಏನು ಮಾಡುತ್ತೆ ರಿಫ್ಲೆಕ್ಟ್ ಮಾಡುತ್ತೆ ಬೆಳಕನ್ನು. ಅದೇ ರೀತಿ ಇದ್ರೊಳಗಡೆ ಏನು ಮಾಡ್ತದೆ ಅಂದ್ರೆ ರಿಫ್ಲೆಕ್ಟರ್ ಇರುತ್ತೆ. ಹೀಟಿಂಗ್ ಕಾಯಿಲ್ ಹೀಟ್ ಆಗುತ್ತೆ, ಹೀಟ್ ಏನು ಮಾಡ್ತದೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಬಾಕ್ಸ್ ಒಳಗಡೆ ಏನು ಮಾಡ್ತಂದ್ರೆ ಹೀಟನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದ್ರ ಸಲುವಾಗಿ ಏನು ಮಾಡ್ತದೆ ಅಂದ್ರೆ ನಾವು ಒಂದು ಮೈಕ್ರೋ ಓವನ್ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಈ ಓವನ್ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಗೊತ್ತಲ್ಲ, ಏನಾದರೂ ಕೇಕ್ಸ್ ಬೇಕಿಂಗ್ ಮಾಡೋಕ್ಕೆ ಅಥವಾ ಪಫ್ಸನ್ನು ಹೀಟ್ ಮಾಡೋಕ್ಕೆ, ಡಿಫ್ರೆಂಟ್ ಏನೇ ಬೇರೆ ಏನಾದರೂ ಪಿಜ್ಜಾ ಗಿಜ್ಜಾ ಅಂತ ಸಣ್ಣ ಪುಟ್ಟು ಏನಾದರೂ ಹೀಟ್ ಮಾಡೋದಿರ್ತದೆ ಅಂತ ಒಂದು ಕುಕ್ ಮಾಡೋ ಸಲುವಾಗಿ ಅಥವಾ ಹೀಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಈ ಒಂದು
ಮೈಕ್ರೋ ಓವೆನ್ ಯೂಸ್ ಮಾಡ್ತೀವಿ. ಸೊ ಟೋಟಲ್ 2 ಸೆಟ್ಟಿಗೆ ಏನಂತೀವಿ ಅಂದ್ರೆ ನಾವು ಕುಕಿಂಗ್ ರೇಂಜ್ ಅಂತ ಹೇಳ್ತೀವಿ. ಏನಂತೀವಿ? ಕುಕಿಂಗ್ ರೇಂಜ್. ಕುಕಿಂಗ್ ರೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಎಲ್ಲಾದ್ರೂ ಯೂಸ್ ಮಾಡ್ತಕ್ಕಂಥ ಒಂದು ಎಲಿಮೆಂಟ್ ಬಂದು ಯಾವುದು ಹೀಟಿಂಗ್ ಎಲಿಮೆಂಟ್ ಬಂದು ನೈಕ್ರೋಮ್ ಯೂಸ್ ಮಾಡೋದು. ನೈಕ್ರೋಮ್ ವೈರ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಎಲ್ಲ ಸೇಮ್, ಎಲ್ಲದರಲ್ಲೂ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಎಲ್ಲದರಲ್ಲೂ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಅದು ಡಿಫ್ರೆಂಟ್ ವ್ಯಾಟೇಜ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಕಸ್ಟಮರ್ ಹೆಂಗಿರುತ್ತದೆ, ಯಾವ ಸಲುವಾಗಿ ಬೇಕಾಗುತ್ತೆ, ಹೋಟ್ಲು ಬೇಕಾ, ಮನಿ ಬೇಕಾ, ಬೇಕರಿ ಬೇಕಾ, ಕಮರ್ಷಿಯಲ್ ಬೇಕಾ, ಇಂಡಸ್ಟ್ರಿಯಲ್ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಏನು ಮಾಡ್ತಾರೆ ನಾವು ಸೈಜ್ ಏನು ಮಾಡ್ತಾರೆ, ರೇಂಜ್ ಏನು ಮಾಡ್ತಾರೆ, ವ್ಯಾಟೇಜ್ ಏನು ಮಾಡ್ತಾರೆ ಡಿಪೆಂಡ್ ಆಗುತ್ತೆ. ಬಟ್ ಕನ್ಸ್ಟ್ರಕ್ಷನ್ ಸೇಮ್ ಇರುತ್ತೆ, ವರ್ಕಿಂಗ್ ಏನಿರುತ್ತಂದ್ರೆ ಸೇಮ್ ಇರುತ್ತೆ. ಈಗ ನಮ್ಗೆ ಏನಾಗ್ತದೆ, ಮೂರು ಏನು ಮಾಡೋದು ಅಂತಂದ್ರೆ ನಾವು ಈ ಒಂದು ಅಪ್ಲೈನ್ಸಸ್ ಏನು ಮಾಡೋದು ಅಂತಂದ್ರೆ ನಾವು ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್, ಹಾಟ್ ಪ್ಲೇಟು, ಮತ್ತೆ ಏನು ಮಾಡೋದು ಅಂದರೆ ಇದನ್ನು ಯೂಸ್ ಮಾಡಿ. ಇಲ್ಲಿ ಇನ್ನೊಂದು ಬರುತ್ತಾ ಎಲೆಕ್ಟ್ರಿಕ್ ಕೆಟಲ್ ಅಂತ ಬರುತ್ತಾ. ಏನು ಬರುತ್ತಾ? ಎಲೆಕ್ಟ್ರಿಕ್ ಕೆಟಲ್ ಗೊತ್ತಲ್ಲ, ಟೀ ಹಾಕ್ತಾರಲ್ಲ, ಆ ಎಲೆಕ್ಟ್ರಿಕ್ ಕೆಟಲ್ಗಳು ಏನಿರ್ತಂದ್ರೆ ಬೇಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಹೀಟಿಂಗ್ ಎಲಿಮೆಂಟ್ ಕೊಟ್ಟಿರ್ತಾರೆ, ಬೇಸ್ ಮೇಲೆ ಬೇರೆ ಅರೇಂಜ್ಮೆಂಟ್ ಮಾಡಿ ಪ್ಲಾಸ್ಟಿಕ್ಸ್ ಎಲ್ಲ ಕೊಟ್ಟು ಅದನ್ನೇನು ಮಾಡ್ತಾರೆ ಅದರಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಕನ್ಸ್ಟ್ರಕ್ಷನ್ ಇರುತ್ತೆ. ಅದು ಸ್ವಲ್ಪ ಜಸ್ಟ್ ವೈರ್ ಇಟ್ಬಿಟ್ರೆ ಏನಾಗುತ್ತೆ, ನೀವು ನೀರು ಬೇಕಾದ್ರೆ ಬಿಸಿ ಮಾಡ್ಬೋದು, ಇಲ್ಲಾಂದ್ರೆ ಅದರಲ್ಲಿ ಟೀ, ಕಾಫಿ, ಹಾಲು ಏನಾದರೂ ಏನು ಮಾಡ್ಬೋದು ಅಂತ ನೀವು ಅದರಲ್ಲಿ ಬಿಸಿ ಮಾಡ್ಬೋದು. ಅದನ್ನು ಬಂದು ನಾವೇನಂತೀವಿ ಅಂದರೆ ಎಲೆಕ್ಟ್ರಿಕ್ ಕೆಟಲ್ ಅಂತೀವಿ. ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅದನ್ನು ಸೇವ್ ಇರುತ್ತೆ. ಓಕೆನಾ? ಇಷ್ಟು ಬಂದು ಏನಾಯ್ತು ಅಂದ್ರೆ ನಮಗೆ ಈ ಒಂದು ಹೋಮ್ ಅಪ್ಲಯನ್ಸಸ್ ಬಗ್ಗೆ ಸಿಂಪಲ್ ಆಗಿ ನಮಗೆ ಪ್ರಾಕ್ಟಿಕಲ್ ಅಲ್ಲಿ ನಾವು ಈಚ್ ಒಂದು ಅಪ್ಲಯನ್ಸಸ್ ಅನ್ನ ಪ್ರತಿಯೊಂದು ನಾವು ಕಂಪೋನೆಂಟ್ಸ್ ಏನು ಮಾಡೋಣ ಅಥವಾ ಪಾರ್ಟ್ಸ್ ಏನು ಮಾಡೋಣ ಅಂತ ನಾವು ಬಿಚ್ಚಿ ಸ್ಟಡಿ ಮಾಡೋಣ. ಆಮೇಲೆ ಅದನ್ನು ಏನು ಫಾಲ್ಟ್ ಬಂದಿದೆ ಅಂತಂದ್ರೆ ಯಾವ ರೀತಿ ಅದನ್ನು ಟ್ರೇಸ್ ಮಾಡೋಕೆ, ಅದಕ್ಕೆ ನಾವು ರಿಪೇರ್ ಮಾಡೋಕ್ಕಂಥದ್ದು ಏನು ಮಾಡೋಣ ಅಂತ ನಾವು ಪ್ರಾಕ್ಟಿಕಲಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈಗ ನಾವು ಮೇನ್ ನಮ್ಮ ಕಾನ್ಸೆಪ್ಟ್ ಇರೋದೇನು, ಸರ್ವಿಸ್ ಆ್ಯಂಡ್ ರಿಪೇರ್. ಸರ್ವಿಸ್ ಆ್ಯಂಡ್ ರಿಪೇರ್. ಏನು ಫಾಲ್ಟ್ ಬರಬಹುದು, ಏನು ಫಾಲ್ಟ್ ಬಂದರೆ ನಮ್ಮಲ್ಲಿ ಅದಕ್ಕೆ ರೀಸನ್ ಏನಿದೆ, ಫಾಲ್ಟಿಗೆ ಬರೋ ರೀಸನ್ ಏನಿದೆ, ರೆಮಿಡೀಸ್ ಏನಿದೆ ರೆಮಿಡೀಸ್ ಏನಿದೆ ಅಂತಕ್ಕಂಥ ಏನು ಮಾಡಿರುತ್ತೆ ನಾವು ನೋಡೋಣ. ಈ ಕ್ಯಾಸುವಲ್ ಆಗಿ ಆಲ್ರೆಡಿ ನಾವೇನಿಂದ ಸ್ಟಡಿ ಮಾಡಿರ್ತಕ್ಕಂಥದ್ರಲ್ಲಿ ಏನು ಕಾಂಪೋನೆಂಟ್ಸ್, ಹೋಮ್ ಅಪ್ಲಯನ್ಸಸ್ ಸ್ಟಡಿ ಮಾಡಿದ್ವಲ್ಲ, ಅದರಲ್ಲಿ ಏನು ಕಾಂಪ್ಲೆಂಟ್ಸ್ ಬರುತ್ತೋ ಅದೇ ಸೇಮ್ ಕಾಂಪ್ಲೆಂಟ್ಸ್ ಏನಿದೆ ಅಂತಂದರೆ ಅಥವಾ ಫಾಲ್ಟ್ಸ್ ಏನಿದೆ ಅಂತಂದರೆ ಇದರಲ್ಲೂ ಬರುತ್ತೆ. ಅದು ಬಿಟ್ಟು ಏನಿದೆ ಎಲ್ಲ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಅಲ್ಲಿ ಏನಿದೆ ಸೇಮ್ ಇದೆ. ಈಗ ಫಸ್ಟ್ ಪಾಯಿಂಟ್ ಬಂದು ನಮ್ಗೆ ಏನು ಫಾಲ್ಟ್ ಬರ್ಬೋದು ಅಂತ ಏನು ಮಾಡೋಣ ಅಂತ ನಾವಾಗ ನೋಡೋಣ. ಮೂರದ್ದು ಕಾಮನ್ ಆಗಿರುತ್ತೆ, ಮೂರದ್ದು ಒಂದೇ ಸೆಟ್ ನಾನು ಏನು ಮಾಡೋದು ಹೇಳ್ತೀನಿ. ಫಸ್ಟ್ ಏನು ಬರ್ಬೋದು ನಮಗೆ ಫಾಲ್ಟ್ ಅಂತಂದರೆ ಜನರಲ್ ಆಗಿ ಏನು ಮಾಡ್ಬೋದು ಅಂದರೆ ಏನು ಬರುತ್ತೆ, ಎಲೆಕ್ಟ್ರಿಕ್ ಎಲ್ಲ ಸ್ಟವ್ ಆಗಿರ್ಬೋದು, ಹಾಟ್ ಪ್ಲೇಟ್ ಆಗಿರ್ಬೋದು, ಅಥವಾ ಕುಕಿಂಗ್ ರೇಂಜ್ ಆಗಿರ್ಬೋದು. ಸ್ಟವ್, ಹಾಟ್ ಪ್ಲೇಟ್ ಆರ್ ಯಾವುದು ಕುಕಿಂಗ್ ರೇಂಜ್. ಇದನ್ನ ಕುಕಿಂಗ್ ರೇಂಜ್ ಏನದು ನಾಟ್ ಹೀಟ್ ಅಪ್. ಅದೇನಾಗ್ತದೆ, ಇದು ಹೀಟ್ ಅಪ್ ಆಗ್ತಾ ಇಲ್ಲ, ಡಸ್ ನಾಟ್ ಹೀಟ್ ಅಪ್. ಇದು ಡಸ್ ನಾಟ್ ಹೀಟ್ ಅಪ್. ಓಕೆನಾ? ಏನಾಗ್ತದೆ ಅದರಲ್ಲಿ ಸ್ಟವ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಅಥವಾ ಕುಕಿಂಗ್ ರೇಂಜ್ ಆಗಿರ್ಬೋದು, ಹೀಟ್ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ, ಹೀಟ್ ಆಗ್ತಾ ಇಲ್ಲ. ಇದು ಒಂದು ಕಂಪ್ಲೇಂಟ್ ನಿಮ್ಮ ಹತ್ರ ಬಂತು. ಏನು ಬಂದಿದೆ ನಿಮ್ಮಲ್ಲಿ ಕಂಪ್ಲೇಂಟ್ ಬಂದಿದೆ, ನಿಮ್ಮ ತಂದು ಕೊಟ್ಟಿರ್ತಾರೆ. ಸೊ ಫಸ್ಟ್ ಹೀಟ್ ಆಗಿಲ್ಲ ಅಂದ ತಕ್ಷಣ ನಾವೇನು ಚೆಕ್ ಮಾಡಬೇಕು, ಫಸ್ಟ್ ಏನು ಚೆಕ್ ಮಾಡಬೇಕು, ಸಪ್ಲೈ ಇದೆ ಇಲ್ಲ ಅಂತೇಳಿ. ಏನು ಸಪ್ಲೈ ಇದೆನಾ ಅಥವಾ ಇಲ್ಲ ಅಂತಕ್ಕಂಥದ್ದು ಏನು ಮಾಡಬೇಕು, ನಾವು ಫಸ್ಟ್ ಚೆಕ್ ಮಾಡಬೇಕು. ಫಸ್ಟ್ ಏನಿದೆ ಅಂದ್ರೆ ನಾವು ಇಲ್ಲಿ ಶಕ್ತಿ ಸಪ್ಲೈ ಚೆಕ್ ಮಾಡೋದಿಲ್ಲ, ಶಕ್ತಿ ಸಪ್ಲೈ. ಓಕೆನಾ? ಸಪ್ಲೈ ಇದೆ, ಏನಿದೆ ಸಪ್ಲೈ ಇದೆ. ನೆಕ್ಸ್ಟ್ ಏನಿರ್ಬೋದು ಫಾಲ್ಟ್, ಪ್ಲಗ್ ಟಾಪ್ ಇರುತ್ತಲ್ಲ, ಏನಿರುತ್ತೆ ಪ್ಲಗ್ ಟಾಪ್ ಇರುತ್ತಲ್ಲ, ಪ್ಲಗ್ ಟಾಪ್ ಅಲ್ಲಿ ಏನಾದರೂ ಕನೆಕ್ಷನ್ ಲೂಸ್ ಆಗಿದೆ ಅಂತ ಚೆಕ್ ಮಾಡಬೇಕು, ಅಥವಾ ಪಿನ್ ಏನಾದರೂ ಅಲ್ಲಿ ಲೂಸ್ ಆಗಿ ಅಥವಾ ಏನಾದರೂ ಅಲ್ಲಿ ಡ್ಯಾಮೇಜ್ ಆಗಿ ಹೋಗಿದೆ ಅಂತ ಚೆಕ್ ಮಾಡಬೇಕು. ಫಸ್ಟು ಬೋರ್ಡಲ್ಲಿ ಸಪ್ಲೈ ಚೆಕ್ ಮಾಡಬೇಕು. ಸೆಕೆಂಡ್ ಬಂದು ಪ್ಲಗ್ ಟಾಪ್ ಅಲ್ಲಿ ಇರ್ತಕ್ಕಂಥ ಕನೆಕ್ಷನ್ಸ್ ಏನಾದರೂ ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಬೇಕು. ಏನು ಚೆಕ್ ಮಾಡೋದ್ರಲ್ಲಿ ಪ್ಲಗ್ ಟಾಪ್ನ ಚೆಕ್ ಮಾಡಬೇಕು. ಪ್ಲಗ್ ಟಾಪ್ ಕನೆಕ್ಷನ್ ಏನು ಮಾಡೋದಂತ ನಾವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಪ್ಲಗ್ ಟಾಪ್ ಕನೆಕ್ಷನ್ ಏನು ಮಾಡಬೇಕಾಗುತ್ತೆ, ಇಲ್ಲಿ ಚೆಕ್ ಮಾಡಿ ಅದು ಏನಾದರೂ ಲೂಸ್ ಇತ್ತು ಏನು ಮಾಡೋದು, ನಾವು ಪ್ರಾಪರ್ ಆಗಿ ಅದನ್ನ ಏನು ಮಾಡಬೇಕು, ಕನೆಕ್ಟ್ ಮಾಡಿ ಮತ್ತೆ ಏನು ಮಾಡಬೇಕು, ಅದನ್ನ ಸರ್ವಿಸಿಗೆ ಕೊಡಬೇಕು. ಥರ್ಡ್ ಫಾಲ್ಟ್ ಏನು ಬರ್ಬೋದು, ಥರ್ಡ್ ಫಾಲ್ಟ್ ಏನು ಚೆಕ್ ಮಾಡೋದಂದ್ರೆ ನಾವು ಇಲ್ಲಿ ಏನು ಕನೆಕ್ಷನ್ ಕೊಟ್ಟಿರ್ತೀವಲ್ಲ ಟರ್ಮಿನಲ್ಸಿಗೆ, ಏನು ಕೊಟ್ಟಿರ್ತೀವಲ್ಲ ಇಲ್ಲಿ ಸಾಕೆಟ್ ಆಗಿರ್ಬೋದು, ಟರ್ಮಿನಲ್ಸ್ ಕನೆಕ್ಷನ್ ಬಂದಿರ್ತಲ್ಲ ವೈರ್, ಅಲ್ಲಿ ಏನಾದರೂ ಲೂಸ್ ಕನೆಕ್ಷನ್ ಆಗಿದೆ ಅಂತ ಚೆಕ್ ಮಾಡಿ. ಫಸ್ಟ್ ಪ್ಲಗ್ ಟಾಪ್, ನೆಕ್ಸ್ಟ್ ಟರ್ಮಿನಲ್ಸ್. ಇಲ್ಲೇ ಟರ್ಮಿನಲ್ಸ್ ಇರ್ತಾವಲ್ಲ, ಹೀಟಿಂಗ್ ಎಲಿಮೆಂಟ್ ಇಂದ ಬಂದಿರತಕ್ಕಂಥ ವೈರ್ಸ್ ಏನಿರ್ತಾವಲ್ಲ,
ಈ ಟರ್ಮಿನಲ್ಸ್ ಏನಾದರೂ ಲೂಸ್ ಕನೆಕ್ಷನ್ ಆಗಿದೆನೋ ಅಥವಾ ಅಲ್ಲಿ ಏನಾದರೂ ಕರೋಷನ್ ಬಂದು ಪ್ರಾಪರ್ ಕನೆಕ್ಷನ್ ಸಪ್ಲೈ ಹೀಟಿಂಗ್ ಎಲಿಮೆಂಟ್ ಹೋಗ್ತಾ ಇರಲಿಲ್ಲ ಅಂತ ಏನು ಮಾಡಬೇಕು, ಚೆಕ್ ಮಾಡಬೇಕು. ಯಾವುದು ಥರ್ಡ್ ಚೆಕ್ ಮಾಡ್ತಕ್ಕಂಥದ್ದು ಯಾವುದು? ಟರ್ಮಿನಲ್ಸ್. ಓಕೆನಾ? ಇಲ್ಲಿ ಹೀಟಿಂಗ್ ಎಲಿಮೆಂಟ್ ಟರ್ಮಿನಲ್ಸ್ ಆಗಿದೆ. ಓಕೆ, ಏನೇನಾಯ್ತು ಈಗ? ಪ್ಲಗ್ ಟಾಪ್ ಚೆಕ್ ಮಾಡ್ತೀವಿ, ನೆಕ್ಸ್ಟ್ ಸಪ್ಲೈ ಇದೆಲ್ಲ ಅಂತ ಚೆಕ್ ಮಾಡ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ? ಟರ್ಮಿನಲ್ಸ್ ಚೆಕ್ ಮಾಡ್ತೀವಿ. ಈಗ ಏನು ಚೆಕ್ ಮಾಡಬೇಕು? ವೈರ್ ಟ್ರಾನ್ಸ್ಫರ್. ಏನು ಚೆಕ್ ಮಾಡ್ತೀವಿ ಇವಾಗ? ವೈರ್ ಏನಾಗಿರ್ಬೋದು ಅಲ್ಲಿ ಡ್ಯಾಮೇಜ್ ಆಗಿದೆಯೋ ಅಥವಾ ಸರಿ ಇದೆಯೋ ಅಂತ ಚೆಕ್ ಮಾಡೋದು. ಹೆಂಗೆ ಚೆಕ್ ಮಾಡ್ತೀವಿ ನಾವು ಅದನ್ನ? ಸೀರೀಸ್ ಬೋರ್ಡಿಂದಲೂ ಚೆಕ್ ಮಾಡ್ಬೋದು, ಇನ್ನೊಂದು ಮಲ್ಟಿಮೀಟರ್ ಏನು ಮಾಡೋದು ಅಂತ ನಾವು ಚೆಕ್ ಮಾಡ್ಬೋದು. ಸೊ ವೈರು ಸರಿ ಇದೆ ಅನ್ಬೋದು, ಏನಿದೆ ಅಲ್ಲಿ ವೈರು ಸರಿ ಇದೆ ಅಂತ ಹೇಳಿ. ನೆಕ್ಸ್ಟ್ ಚೆಕ್ ಮಾಡ್ತಕ್ಕಂಥದ್ದು ಯಾವ ಪಾಯಿಂಟ್ ಇದೆ? ವೈರ್. ಏನು ಚೆಕ್ ಮಾಡ್ತೀವಿ ನಾವು ಇಲ್ಲಿ? ವೈರ್ನ ಚೆಕ್ ಮಾಡ್ತೀವಿ. ಸೊ ವೈರ್ ಚೆಕ್ ಮಾಡಿದಾಗ ವೈರು ಸರಿ ಇದೆ ಅನ್ಕೊಳ್ರಿ. ನೆಕ್ಸ್ಟ್ ಏನಾಗಿರ್ಬೋದು? ವೈರ್ ಗುಡ್ ಕಂಡೀಷನ್ ಇದ್ದಾಗ ನೆಕ್ಸ್ಟ್ ಏನಾಗುತ್ತೆ? ಫೈನಲ್ ಉಳ್ಕೊಂಡಿರೋದು ಏನು ಉಳ್ಕೊಂಡಿದೆ ನಮಗೆ? ಹೀಟಿಂಗ್ ಎಲಿಮೆಂಟ್ ನಾವು ಏನು ಚೆಕ್ ಮಾಡ್ತೀವಿ ಅಂತಂದ್ರೆ ಐದರೆ ಮಲ್ಟಿಮೀಟರ್ ಅವರೇ ಸೀರೀಸ್ ಟೆಸ್ಟ್ ಲ್ಯಾಂಪ್ ಏನು ಮಾಡ್ತೀವಿ ಅಂದ್ರೆ ನಾವು ಹೀಟಿಂಗ್ ಎಲಿಮೆಂಟ್ನ ಚೆಕ್ ಮಾಡ್ತೀವಿ. ಏನು ಚೆಕ್ ಮಾಡ್ತೀವಿ? ಹೀಟಿಂಗ್ ಎಲಿಮೆಂಟ್ನ ಚೆಕ್ ಮಾಡ್ತೀವಿ. ಇಷ್ಟೇ ಫಾಲ್ಟ್ಸ್ ಬರೋದು ನಿಮ್ಗೆ ಮೇಜರ್ ಆಗಿ ಅಂದರೆ ಹೀಟ್ ಆಗಿಲ್ಲ ಅಂತ ನಾನು ಹೇಳ್ತಕ್ಕಂಥ ಪಾಯಿಂಟ್ ಹೀಟ್ ಆಗಿಲ್ಲ ಅಂತಂದರೆ ಇಷ್ಟೇ ಪಾಯಿಂಟ್ಸ್ ಬರೋದು. ಇಷ್ಟರಲ್ಲಿ ಯಾವುದಾರ ಒಂದು ಫಾಲ್ಟ್ ಆಗಿತ್ತಂದ್ರೆ ಏನಾಗಿರ್ತದೆ ನಮ್ಮಲ್ಲಿ ಒಂದು ವೈರನ್ನು ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಪ್ಲಗ್ ಟಾಪಲ್ಲಾದರೂ ಲೂಸ್ ಆಗಿರ್ಬೋದು, ಪ್ಲಗ್ ಹಾಳಾಗಿರ್ಬೋದು, ಅಥವಾ ಆ ಒಂದು ಸಾಕೆಟಲ್ಲಿ ಕನೆಕ್ಷನ್ ಮಾಡಿರ್ತೀವಲ್ಲ ಅಲ್ಲದು ಲೂಸ್ ಕನೆಕ್ಷನ್ ಆಗಿರ್ಬೋದು, ಅಲ್ಲಿ ಬ್ರೇಕ್ ಆಗಿರ್ಬೋದು. ಬಿಟ್ಟರೆ ಏನಾಗುತ್ತೆ ಅಂತ ಹೀಟಿಂಗ್ ಎಲಿಮೆಂಟ್ ಏನಾಗಿರ್ಬೋದು ಅದರಲ್ಲಿ ಏನಾಗಿರ್ತದೆ ಡ್ಯಾಮೇಜ್ ಆಗಿರ್ಬೋದು, ಅದು ಹೀಟಿಂಗ್ ಎಲಿಮೆಂಟ್ ಹೋಗಿರ್ಬೋದು, ಅದು ಡಿಫೆಕ್ಟ್ ಆಗಿ ಹೋಗಿರ್ಬೋದು. ಇಷ್ಟೇ ಪಾರ್ಟ್ಸ್ ಬರುತ್ತೆ. ಇಷ್ಟು ಪಾರ್ಟ್ಸನ್ನು ಟ್ರೇಸ್ ಔಟ್ ಮಾಡಿ ಅದನ್ನು ಚೆಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಥವಾ ಅದನ್ನು ಹೀಟಿಂಗ್ ಎಲಿಮೆಂಟ್ ಹೋಗಿತ್ತಂದರೆ ಹೀಟಿಂಗ್ ಎಲಿಮೆಂಟ್ ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ವೈರ್ ಡ್ಯಾಮೇಜ್ ಆಗಿದ್ರೆ ಏನು ಮಾಡ್ತೀವಿ ನಾವು? ವೈರ್ನ ರಿಪ್ಲೇಸ್ ಮಾಡಬೇಕು. ಪ್ಲಗ್ ಟಾಪ್ ರಿಪೇರಬಲ್ ಇತ್ತು, ಲೂಸ್ ಕನೆಕ್ಷನ್ ಇತ್ತಂದ್ರೆ ಅದನ್ನು ಲೂಸ್ ಇರೋದನ್ನ ಟೈಟ್ ಮಾಡಿ ಯೂಸ್ ಮಾಡಬೇಕು. ಪ್ಲಗ್ ಟಾಪೇ ಹಾಳಾಗುತ್ತಂದ್ರೆ ನಾವೇನು ಮಾಡೋಕ್ಕಂದ್ರೆ ಹೊಸ ಪ್ಲಗ್ ಟಾಪನ್ನು ಹಾಕಿ ಏನು ಮಾಡೋಕ್ಕಂದ್ರೆ ನಾವು ಅದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಇದು ಬಂದು ಫಸ್ಟ್ ಫಾಲ್ಟ್. ಯಾವ ಫಾಲ್ಟ್ ಇದು? ಫಸ್ಟ್ ಫಾಲ್ಟ್. ನೆಕ್ಸ್ಟ್ ಫಾಲ್ಟ್ ಏನಿದೆ? ನೆಕ್ಸ್ಟ್ ಫಾಲ್ಟ್ ಏನಿದೆ ಅಂತಂದರೆ ನಾನು ಎಲೆಕ್ಟ್ರಿಕ್ ಸ್ಟವ್ನ ಆನ್ ಮಾಡಿದ ತಕ್ಷಣ ಏನಾಗುತ್ತೆ? ಫ್ಯೂಸ್ ಹೋಗ್ತಾ ಇದೆ. ವೆರಿ ಕ್ಲಾಸ್ ಏನಾಗ್ತಂದ್ರೆ ಏನು ಫಾಲ್ಟ್? ಸೆಕೆಂಡ್ ಫಾಲ್ಟ್ ಏನಂತಂದ್ರೆ ನಾವು ಆನ್ ಮಾಡಿದ ತಕ್ಷಣ ಫ್ಯೂಸ್ ಏನಾಗುತ್ತೆ? ಬ್ಲೋನ್ ಔಟ್ ಆಗ್ತಾ ಇದೆ. ಆನ್ ಮಾಡಿದ ತಕ್ಷಣ ಸ್ವಿಚ್ ಆಫ್ ಆನ್ ಮಾಡಿದ ತಕ್ಷಣ ಫ್ಯೂಸ್ ಬ್ಲೋನ್ ಔಟ್ ಆಗ್ತಾ ಇದೆ ಅಂತಂದ್ರೆ ಏನಾಗಿರ್ಬೋದು ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಅಂದ್ರೆ ಏನಲ್ಲಿ ಫೇಸ್ ನ್ಯೂಟ್ರಲ್ ಆಗಿರ್ಬೋದು, ಫೇಸ್ ಡೈರೆಕ್ಟ್ ಬಾಡಿ ಕಾಂಟ್ಯಾಕ್ಟ್ ಬಂದು ವಿತೌಟ್ ಅರ್ಥಿಂಗ್ ಇತ್ತಂದ್ರೂ ಏನಾಗುತ್ತೆ ನಮ್ಮಲ್ಲಿ ಫಾಲ್ಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗಿರ್ತಂದ್ರೆ ನಾವೇನು ಮಾಡೋಕ್ಕಂತಂದರೆ ವೈರ್ಸನ್ನು ಚೆಕ್ ಮಾಡಿಕೊಂಡು ನಾವೇನು ಮಾಡೋಕ್ಕಾಗುತ್ತಂದರೆ ಮತ್ತೆ ರೀಕನೆಕ್ಷನ್ ಮಾಡಿ ಆ ಶಾರ್ಟ್ ಸರ್ಕ್ಯೂಟ್ ರಿಮೂವ್ ಮಾಡಿ ಮತ್ತೆ ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಏನಾಗುತ್ತಾ? ರೆಡಿ ಆಗುತ್ತೆ. ನೆಕ್ಸ್ಟ್ ಫಾಲ್ಟ್ ಏನು ಬರ್ಬೋದು ಹೇಳಿದ್ರೆ ಎಲೆಕ್ಟ್ರಿಕ್ ಸ್ಟವ್, ಹಾಟ್ ಪ್ಲೇಟು ಆರ್ ಎ ಕುಕಿಂಗ್ ರೇಂಜ್ ಯೂಸ್ ಆಫ್ ದಿ ಶಾಕ್. ಏನಾಗ ಯೂಸ್ ಆಫ್ ದಿ ಶಾಕ್ ಅದೇನು ಮಾಡುತ್ತಂದ್ರೆ ನಾವು ಆನ್ ಮಾಡ್ತೀವಿ, ಅದೇನಾಗ್ತದೆ ಮುಟ್ಟಿದ್ರೆ ಏನಾಗ್ತದೆ ನಮ್ಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿಯುತ್ತೆ. ಇಲ್ಲಿ ನೋಡ್ರಿ ಎಲ್ಲದರಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಫಾಲ್ಟ್ಸ್ ಇರುತ್ತೆ. ಇದರಲ್ಲಿ ಇಸ್ತ್ರಿ ಪೆಟ್ಟಿಗೆಲ್ಲೂ ಸೇಮ್ ಬರುತ್ತೆ, ಹೀಟ್ರಲ್ಲೂ ಸೇಮ್ ಬರುತ್ತೆ, ಮತ್ತು ಕುಕಿಂಗ್ ರೇಂಜ್ ಮತ್ತು ಹಾಟ್ ಪ್ಲೇಟ್ ಮತ್ತು ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಏನಾಗಿದೆ ಅಂದರೆ ಸೇಮ್ ಕಂಪ್ಲೇಂಟ್. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಅಲ್ಲಿ ಏನಾಗಿದೆ ಅಂದರೆ ಮೆಟೀರಿಯಲ್ಸ್ ಅಲ್ಲಿ ಏನಿದೆ ಅಂದರೆ ಸೇಮ್ ಇದೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡಿತಾ ಇದೆ. ಆನ್ ಮಾಡಿ ಹೀಟ್ ಆಗುತ್ತೆ ಸಮ್ಟೈಮ್ಸ್, ಬಟ್ ಏನಾಗ್ತದೆ ನಮ್ಗೆ ಮುಟ್ಟಿದ ತಕ್ಷಣ ಏನಾಗ್ತದೆ ಅನ್ನೋದು ಎಲೆಕ್ಟ್ರಿಕ್ ಶಾಕ್ ಹೊಡಿತದೆ. ಸೊ ಏನು ಫಾಲ್ಟ್ ಇರ್ಬೋದು? ಹೈದರಾಬಾದಲ್ಲಿ ಗ್ರೌಂಡ್ ಆಗಿರುತ್ತೆ. ಏನಾಗಿರುತ್ತೆ? ಗ್ರೌಂಡ್ ಫೇಸ್ ಬಂದು ಏನಾಗಿರುತ್ತೆ ಅಂದರೆ ಎಲ್ಲರೂ ಬಾಡಿಗೆ ಏನಾಗಿರುತ್ತೆ ಅನ್ನೋದು ಕಾಂಟ್ಯಾಕ್ಟ್ ಆಗಿರುತ್ತೆ. ಅರ್ತ್ ಇತ್ತಂದ್ರೆ ಏನಾಗುತ್ತೆ ಅಂದ್ರೆ ಅರ್ಥ ಮುಖಾಂತರ ಹೋಗುತ್ತೆ. ಅರ್ಥಿಂಗ್ ಪ್ರಾಪರ್ ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅದಕ್ಕೆ ಆ ಬಾಡಿಯಲ್ಲಿ ಏನಿರುತ್ತೆ ಅಂದರೆ ಸಪ್ಲೈ ಬರುತ್ತೆ. ಅವಾಗ ಏನಾಗುತ್ತೆ ನೋಡಿ, ಸ್ಪೆಷಲಿ ನಾವು ಏನಾದರೂ ನಾವು ಅಡಿಗೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಬೆಟ್ಟನ ಇಡೋದು ಅಲ್ಲೇನಿರುತ್ತೆ ಒಂದು ಹಸಿರ್ತಕ್ಕಂಥದ್ದು ಇರೋದು, ನೀರಿದ್ದಾಗ ಅಥವಾ ಬೆಟ್ಟಿದ್ದಾಗ ಇನ್ನೂ ಎಲೆಕ್ಟ್ರಿಕ್ ಶಾಕ್ ಬರ್ತಕ್ಕಂಥ ಪ್ರಮಾಣ ಏನಾಗುತ್ತೆ ನಮ್ಗೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಸ್ಟವ್ ಮೇಲೆ ಇಡಕ್ಕೆ ಹೋದಾಗ ಅಥವಾ ಎಮರ್ಜೆನ್ಸಿ ಏನು ಮಾಡ್ತೀವಿ ಅಂದರೆ ಹಾಲು ಏನು ಉಕ್ಕಿರುತ್ತೆ ಆಮೇಲೆ ಎಮರ್ಜೆನ್ಸಿ ಏನು ಮಾಡ್ತೀವಿ ಅಂತಂದರೆ ನಾವು ಜೀರೋ ಒಂದು ಬ್ಲೈಂಡಲ್ಲಿ ಹೋಗಿ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಪಾತ್ರೆ ಏನು ಮಾಡ್ತೀವಿ ಅಂದರೆ ಎತ್ತ ಹೋಗ್ತೇವೆ. ಅವಾಗ ಏನಾಗ್ತೇವೆ ನಮ್ಗೆ ಎಲೆಕ್ಟ್ರಿಕ್ ಶಾಕ್ ಬಿಡ್ತೀವಿ. ಅದನ್ನು ಭಾಳ ಕೇರ್ಫುಲ್ಲಾಗಿ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟಲ್ಲಿ ವರ್ಕ್ ಮಾಡಬೇಕಾದ್ರೆ ಮೈ ಎಲ್ಲ ಕಣ್ಣಾಗಿರಬೇಕು. ಇದರಲ್ಲಿ ನಾವು ಏನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು, ಸ್ಪೆಷಲಿ ನಾವು ಈ ಹೀಟಿಂಗ್ ಎಲಿಮೆಂಟಲ್ಲಿ ಅಂತಂದರೆ ಅಥವಾ ಫಾರ್ ಒಂದು ಎಲ್ಲ ಕುಕಿಂಗ್ ರೇಂಜು ಹಾಟ್ ಪ್ಲೇಟ್ ಏನು ವರ್ಕ್ ಮಾಡಬೇಕಾದ್ರೆ ಅದನ್ನು ಉಪಯೋಗ ಮಾಡೋದು ಏನು ಮಾಡೋದಂದರೆ ಫಸ್ಟ್ ಏನು ಮಾಡೋದಂದ್ರೆ ನಾವು ಸ್ವಿಚ್ ಆಫ್ ಮಾಡಿ ಏನು ಮಾಡಬೇಕು, ಪಾತ್ರೆನ ಅಥವಾ ಏನೇನು ಮಾಡೋದಂದ್ರೆ ಅದನ್ನೆಲ್ಲ ಬಿಡಬೇಕು. ನೆಕ್ಸ್ಟ್ ಏನು ಮಾಡೋದು ನಾವು ಅದೆಲ್ಲ ಇಕ್ವಲ್ ಏನಾಗುತ್ತಂದರೆ ಸ್ವಿಚ್ ಆನ್ ಮಾಡಬೇಕು. ಅರ್ಥ ಆಯ್ತಲ್ಲ? ಏನು ಮಾಡೋದು ನೆಕ್ಸ್ಟ್ ಅದನ್ನ ಸ್ವಿಚ್ ಆನ್ ಮಾಡಬೇಕು. ಅದನ್ನು ಮತ್ತೆ ನಾವು ಏನಾದರೂ ಪಾತ್ರೆಯನ್ನು ಇಳಿಸ್ಬೇಕಾದ್ರೆ ಅಂದರೆ ನಮ್ಮ ಅಡಿಗೆ ಆದಮೇಲೆ
ನಾವು ಪಾತ್ರೆನ ಮತ್ತೆ ಇಳಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವು ಅದನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಆ ಪಾತ್ರನ ತೆಗೆದು ಮತ್ತು ನಾವೇನು ಇನ್ ಕೇಸ್ ಅದ್ರ ಮೇಲೆ ಏನಾದರೂ ಬೆಟ್ ನೀರಿಗೆ ಬಿತ್ತಂದರೆ ವೇಟ್ ಮಾಡಿ ಅದೆಲ್ಲ ಕೂಲ್ ಆದಮೇಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೇನು ಮಾಡೋಕ್ಕಂದ್ರೆ ಬೊಕ್ಕು ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನಮಗೆ ಆಫ್ ಮಾಡಲಾರ್ದಂಗೆ ನಾವು ಅದನ್ನು ವರ್ಕ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಂದ್ರೆ ಅವಾಗ ಏನು ಮಾಡೋಕ್ಕಂತಂದ್ರೆ ನಾವು ಹ್ಯಾಂಡ್ ಗ್ಲೌಸನ್ನು ಹಾಕೋಬೇಕು. ಏನಾಗಬೇಕು ನಾವಲ್ಲೇ ಹ್ಯಾಂಡ್ ಗ್ಲೌಸನ್ನ ಹಾಕೋಬೇಕು. ಕೆಳಗಡೆ ಆಲ್ಮೋಸ್ಟ್ ಅಲ್ಲಿ ನಾವು ಮ್ಯಾಟ್ ಹಾಕೊಂಡು ಮ್ಯಾಟ್ ಮೇಲೆ ನಿಂತು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಆ ಪಾತ್ರೆಯನ್ನು ಮುಟ್ಟೋದಾಗಲಿ ಇಡೋದಾಗಲಿ ಬೆಳಕಾಸ್ಕೊಂಡು ನಾವಲ್ಲಿ ಮಾಡಬೇಕಾಗುತ್ತೆ. ಇದು ಮಾತ್ರ ಭಾಳ ಕೇರ್ಫುಲ್ ಆಗಿರಬೇಕು. ಓವರ್ ಕಾನ್ಫಿಡೆನ್ಸಿಂದ ನಾವು ಏನೇನು ಕಲ್ತೀವಿ ಅಂತೇಳಿ ಮನೆಗೆ ನೀವು ಸ್ವಿಚ್ ಆಫ್ ಮಾಡಲಾರ್ದಂಗೆ ಏನೇನು ಕೆಲಸ ಮಾಡಬೇಕು. ಹೇಳ್ಕೊಟ್ರಪ್ಪ ಕಾಲೇಜಲ್ಲಿ ಸಾಕು ಪೇರ್ ಮಾಡೋದು ನಾನೇ ಅಂತೇಳಿ ಮಾಡಿದ್ರೆ ಓಕೆ, ನಾಲೆಡ್ಜ್ ಇರಬೇಕು. ಪ್ರಾಕ್ಟೀಸ್ ಮಾಡ್ತೀವಿ, ಪ್ರಾಕ್ಟೀಸ್ ಆದಮೇಲೆ ಸರಿ ನೀವು ಅರ್ಧಂಬರ್ಧ ಕಲಿತು ಮನೆಯಲ್ಲಿ ಎಲೆಕ್ಟ್ರಿಕಲ್ ಏನೇನು ಆಟ ಆಡೋದು ಏನಂತ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರ ಪ್ರಮಾಣ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಕರೆಂಟ್ ಇದೆ, ಎಷ್ಟೊತ್ತು ನೀವು ಅದು ಕಾಂಟ್ಯಾಕ್ಟಲ್ಲಿ ಇದ್ರೆ ಇದ್ರ ಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಡಿಪೆಂಡ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.